ಗೈಸ್. ವೆಲ್ಕಮ್ ಟು ದುಬಾರೆ ಗೈಸ್. ಸೊ ಗೈಸ್ ವೆಲ್ಕಮ್. ಸೊ ನೋಡ್ಬೋದು ನಾನು ಗಾಡಿ ರೆಡಿ ಮಾಡಿದ್ದೀನಿ. ಸೊ ಹೊರಡಕ್ಕೆ. ಸೊ ಇದು ನಮ್ಮ ಮನೆ ರೋಡು. ಇಲ್ಲಿಂದ ಹೊರಡಕ್ಕೆ ಶುರು ಮಾಡ್ತೀನಿ ಇವಾಗ. ಆನ್ ದಿ ವೇ ಇನ್ನು ಮುಂದೆ ವಿಡಿಯೋ ಸಿಗ್ತೀನಿ. ಓಕೆನಾ? ಗೆಟ್ ಇನ್ ಟು ಇಟ್. ಸೊ ಗೈಸ್ ವಿಡಿಯೋ ಇಲ್ಲಿಂದ ಶುರು ಆಗುತ್ತೆ. ಸೊ ನಮ್ಮ ಮನೆಯಿಂದ ಇಲ್ಲಿಂದ ಹೊರಟಿದ್ದೀನಿ ಇವಾಗ ಗಾಡೀಲಿ. ಸೊ ನಂಬರ್ ಪ್ಲೇಟ್ ಮೇನ್ ಆಗಿ ನಂಬರ್ ಪ್ಲೇಟ್ ಹಾಕಿಸ್ಬೇಕು, ಅದಕ್ಕೋಸ್ಕರ ಹೊರಡ್ತಿರೋದು. ಓಕೆನಾ? ಸೊ ಆನ್ ದಿ ವೇ ನಾನು ಕುಶಾಲನಗರ್ ಹೋಗ್ತಾ ಎಲ್ಲ ಕವರ್ ಅಪ್ ಮಾಡ್ತೀನಿ ಪ್ಲೇಸಸ್ನ, ಅದಕ್ಕೋಸ್ಕರ ಆ ಥರ ಹೊರಟಿರೋದು. ಸೊ ಆನ್ ದಿ ವೇ ಫಸ್ಟು ಚಿಕ್ಲಿಹೊಳೆ ರಿಸರ್ವೇರ್ಗೆ ಹೋಗ್ತಿದೀವಿ ಸ್ಟಾರ್ಟಿಂಗ್. ಓಕೆನಾ? ಅಲ್ಲೇ ಸಿಗ್ತೀನಿ ಡೈರೆಕ್ಟ್ ಆನ್ ದಿ ವೇ. ಗೈಸ್ ರೋಡ್ ಕಂಡೀಷನ್ ನೋಡ್ಬೋದು ಅನ್ಕೋತೀನಿ ಯಾವ ರೇಂಜ್ ಇದೆ ಅಂತ. ಇಲ್ಲಿ ರೋಡೇ ಇಲ್ಲ ಅನ್ಕೊಳ್ಳಿ, ಕಂಡೀಷನ್ ಏನಿದೆ. This is the road condition that we are going on. My God, what is this Siddhapura road? What is this, guys? So guys, first location reach ಆಗಿದ್ದೀವಿ, ದುಬಾರೆ Elephant Camp. We are here at Elephant Camp, guys. So guys, welcome. We are at Elephant Camp, ದುಬಾರೆ ಅಲ್ಲಿ ಇದೀವಿ. ನೋಡ್ಬೋದು ನಾನು ಹಿಂದೆ ಫುಲ್ ಹೊಳೆ ಎಲ್ಲ ಹರಿತಾ ಇದೆ. ಎಲಿಫೆಂಟ್ ಕ್ಯಾಂಪ್ ಅಂದ ತಕ್ಷಣ ತಲೆಗೆ ಬರೋದೇ ಎಲಿಫೆಂಟ್ ಗೊತ್ತು, ನನಗೂ ಕಾಣಿಸ್ಲಿಲ್ಲ ಎಂಟ್ರಿಯಲ್ಲಿ. ಸೊ ಸ್ವಲ್ಪ ಮುಂದೆ ಹೋಗ್ಬೇಕು, ಮೋಸ್ಟ್ಲಿ ಇಲ್ಲೇ ಎಲ್ಲೋ ಸ್ವಲ್ಪ ನಡಿಬೇಕು ಅನ್ಕೋತೀನಿ, ನಡೆದಾದ್ಮೇಲೆ ಸಿಗುತ್ತೆ. ಬಟ್ ಇಲ್ಲಿ ನೋಡ್ಬೋದು ಗೈಸ್, ಅಲ್ಲಿ ಬೋಟ್ ರೈಡ್ ಇದೆ, ಬಟ್ ಸೇಫ್ಟಿನೂ ಇದೆ. ಬಟ್ ಇಲ್ಲಿ ನೀರು ತುಂಬಾ ಇದಿದೆ ಗೈಸ್, ಇಲ್ಲಿ ತುಂಬಾ ನೀರೈತೆ ಗೈಸ್. ಭಯ ಆಗುತ್ತೆ ನನಗೆ, ಇಷ್ಟು ನೀರಲ್ಲ ನಂಗೆ ಭಯ. ಅಮ್ಮ ಇಲ್ಲಿ ತನಕ ನೀರೈತೆ, ಯೋಚನೆ ಮಾಡಿ. ಎಲ್ಲ ಹೋಗ್ತವ್ರೆ 1 by 1. ಗೈಸ್ ಅರ್ಧ ಗಂಟೆಯಲ್ಲಿ ಕ್ಯಾಂಪ್ ಕ್ಲೋಸ್ ಮಾಡ್ತಾರಂತೆ. ಇವಾಗ ನಾನು ಲೆಕ್ಕಕ್ಕೆ ಬಂದಿದ್ದೀನಿ 11 o'clock. ಬೋಟ್ ತಗೊಂಡು ಕ್ರಾಸ್ ಮಾಡ್ಬೇಕು ಇವಾಗ ನಾನು ಆ ಕಡೆ. ಸೊ ಬೇಗ ಹೋಗಲ್ಲ ಗೈಸ್, ಲೆಟ್ಸ್ ಗೋ. ಸೊ ಗೈಸ್ ಬೋಟಿಂದ ಇಳಿದು 10 ಹೆಜ್ಜೆ ಹಾಕಿಲ್ಲ ಗೈಸ್, ಮುಂದೆ 10 ಹೆಜ್ಜೆ ಹಾಕಿಲ್ಲ. ಏನ್ ಸಿಕ್ಕಿದೆ ಗೊತ್ತಾ? ಹೋದ ತಕ್ಷಣ ನೋಡ್ಬೋದು, ಆನೆ ಮರಿ ಅನ್ಬೋದ ಅದನ್ನ. ಓ ಮೈ ಗಾಡ್ ಬ್ರೋ, ಹೇಗಿದೆ ಗೈಸ್? ಹೋದ ತಕ್ಷಣ ಆನೆ ಮರಿಯಲ್ಲ ಗೈಸ್, ಇದು ಆನೆನೇ. ಇದು ಆನೆ ಮರಿ ಮುಗೀತು, ಆನೆನೇ ಇದು, ಆನೆನೇ. ಹಲೋ, ಏಣಿ ಎತ್ಕೊಬಾರ್ದ ಸರ್? ಶಿಟ್, ಜೋಕ್ ಬೇಡ ಅಲ್ಲ, ಜಿ ಅನ್ಕೊಳ್ಳಿ. ಆನೆ ಇದು ತುಂಬಾ ಇದು ವೀಕ್ ಮಧ್ಯ ಸಿಕ್ಕ ಇಷ್ಟೊಂದು ಜನ ಇರ್ತಾರಂತ ಯೋಚನೆ ಮಾಡಿಲ್ಲ. ಬಟ್ ತುಂಬ ಜನ ಇದ್ದಾರೆ ಗೈಸ್, ವೀಕ್ ಮಧ್ಯ ಸಿಕ್ಕ. ಎಲ್ಲ ನಂತರ ಅನ್ಎಂಪ್ಲಾಯ್ಡ್ ಅಂತ ಆಗಿರ್ಬೋದು. ಬಟ್ ಕೇಳಿಸ್ಕೊಬಿಟ್ರೆ ಬಂದ್ಬೋದು ಎಲ್ಲ. ನನಗೆ 10 ಅಂದರೆ ಒಂದು 15-20 ಆನೆಗಳವೆ. ನೋಡೋದ ಎಲ್ಲಾನು ಹೆಸರು ಇಟ್ಕೊಬರೋದ ನಂಗೆ ಇಷ್ಟ ಬಂದಂಗೆ. ಹಂಗೆಲ್ಲ ಮಾಡೋಕ್ಕಾಗಲ್ಲ. ಇಲ್ಲೇ ನಿಂತ್ಕೋಬೇಕು ಅಂತ ತಿನ್ನಿಸ್ತಾ ಇರ್ತೀರಾ? ಊಟ ಟೈಮಾ ಇದು? ನೀವು ಒಂದೊಂದು ಒಬ್ಬೊಬ್ರು ನೋಡ್ಕೋತೀರಾ ಇಲ್ಲ ಏನ್ ಕತೆ? 2 ಜನ ನೋಡ್ಕೋತೀರಾ ಒಂದಿನ? ಇದ್ರ ಹೆಸ್ರೇನು? ವಿಜಯ. ಓಕೆ. ಬೆಳಿಗ್ಗೆ ಒಂದ್ಸಲಿ, ಸಂಜೆ ಒಂದ್ಸಲಿ ಕರ್ಕೊಬರ್ತೀರಾ ವಾಪಸ್ ಇಲ್ಲಿಗೆ? ಎಷ್ಟೊತ್ತಿಗೆ? 4 ಗಂಟೆಗೆ. ಈಸಿ ಗೈಸ್, 2 ಸತಿ ಊಟ ಕೊಡಿಸ್ತಾರಂತೆ. ಇವಾಗ ಒಂದ್ಸಲಿ, ಅದಾದ್ಮೇಲೆ ವಾಪಸ್ ಕಾಡಿಗೆ ಕರ್ಕೊಂಡು ಹೋಗ್ಬಿಡ್ತಾರಂತೆ ಆನೆನ, ವಿಜಯನ. ಅದಾದ್ಮೇಲೆ ಕಾಡಿಗೆ ಕರ್ಕೊಂಡೋಗಿ ವಾಪಸ್ ಸಂಜೆ ಇನ್ನೊಂದು ರೌಂಡ್ ತಂದ್ಬಿಟ್ಟು ತಿನ್ಸಕ್ಕೆ ಕರ್ಕೊಬರ್ತಾರೆ ಗೈಸ್. ಇಲ್ಲಿ ಮಾತ್ರ ಅಲ್ಲ ಆನೆ, ಓಕೆನಾ? ಇಲ್ಲೊಂದಿದೆ, ಇಷ್ಟೊಂದಿದೆ. ಇಲ್ಲಿ ಬಂದ್ಬಿಟ್ಟು ನೋಡಿ, ಇಲ್ಲೂ ಬೇಜಾನ್ ಆನೆಗಳವೆ ನೋಡಿ. ಇವೆಲ್ಲನೂ ದೊಡ್ಡದೈತಿ. ಈ ಕಡೆ ಬನ್ನಿ. ಓ ಮೈ ಗಾಡ್ ಬ್ರೋ, ಫೋನ್ ಕಿತ್ಕೊಳುತ್ತಾ ಅಂತ ಇವಾಗ. ಏನೋ ಕಾಲೇನೋ ಮಾಡ್ತೈತೆ, ಕಡಿತೈತೆ ಮೋಸ್ಟ್ಲಿ ಕಾಲು ಕಡಿತೈತೇನೋ ಇದಕ್ಕೆ. ಎಷ್ಟು ಮ್ಯಾಸಿವ್ ಆಗಿದೆ ಗೊತ್ತಾ? ನನ್ನೇ ನೋಡ್ತೈತಾ ಅಂತ. ನಾನು ತುಂಬಾ ಇಂಟಿಮಿಡೇಟಿಂಗ್ ಆಗಿದ್ದೀನಿ ಅನ್ಕೋತೆ. ಆನೆಗೆ ನನ್ ಕಂಡ್ರೆ ಭಯನ ಇಲ್ಲ. ಇದು ತುಂಬಾ ಕ್ಯೂಟ್ ಆಗಿದೆ. ಇದು ಹಣೆಗೆ ಒಂದು ರೆಡ್ ಮಾರ್ಕ್ ಆಗಿದೆ. ಹಣೆಗೆ ವಿಭೂತಿ ಕ್ಯೂಟ್ ಆಗಿದೆ. ಎಲ್ಲದಕ್ಕೂ ಒಂದು ಹೆಸರು ಇಟ್ಟಿರ್ತಾರೆ ಇವರು, ಓಕೆನಾ? ಅದು ತುಂಬ
ಒಂಥರ ಮನಸ್ಸಿಗೆ ಸಮಾಧಾನ ಗೈಸ್. ಇಷ್ಟು ದೊಡ್ಡ ಪ್ರಾಣಿ ನೋಡಿ, ನಾವಿಂತ ಚಿಕ್ಕ ಚಿಕ್ಕ ಪುಟಾಣಿ ನನ್ನ ಮಕ್ಕಳು ಅನ್ನಿಸ್ತದೆ. ಬಟ್ ತುಂಬ ಜನ ಇದ್ದಾರೆ ಅನ್ಸುತ್ತೆ, ಮರಳಾಗಿರೋದ್ರ ಮಧ್ಯ ತುಂಬ ಜನ ಕೂತಿದ್ದಾರೆ. ಬಟ್ ಈ ಮುಡ್ತಾ ಇದ್ದಾರೆ ಶಿಕ್ಷಾ ತಳಿತಾಳೆ. ನಾನು ಹೋಗ್ತೀನಿ, ಎಲ್ಲ ಕಾಸು ಕೊಟ್ಟು ಮುಡ್ತವ್ರೆ. ಇದು ನೋಡಿ ಏನೋ ಆಟ ಆಡ್ತದೆ ಕಾಲಲ್ಲಿ, ಏನೋ ಕಡಿತಾ ಇತ್ತು ಮಸ್ತ್ ಕಾಲು. ಇದಕ್ಕೆ ನಾನು ಹೇಳ್ಕೊಂಡು ಹೋಗುತ್ತೆ ಇವಾಗ ನೋಡಿ ಗೈಸ್. ಬಾಯ್ ಬಾಯ್ ಎಲಿಫೆಂಟ್ಸ್. ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಸಿ ಆಲ್ ಇನ್ ಚಿಕ್ಲಿಹೊಳೆ ರಿಸರ್ವೈರ್ ಹತ್ರ ಸಿಗೋದ ಎಲ್ಲರೂ. ಓಕೆನಾ? ಸೊ ಗೈಸ್ ದುಬಾರೆ ಮುಗಿಸೋಕ್ಕಿಂತ ಮುಂಚೆ ಒಂದು ಇದು ಕುಡಿಯೋದ ಅಂತ ಹೋದೆ, ಕಬ್ಬಿನ ಜ್ಯೂಸು. ಸೊ ಗೈಸ್ ಇಲ್ಲಿಗೆ ದುಬಾರೆ ಆಯಿತು. ನೆಕ್ಸ್ಟ್ ಹೋಗ್ತಾ ಇದ್ದೇವೆ ಚಿಕ್ಲಿಹೊಳೆ ರಿಸರ್ವೈರ್ಗೆ, ಅಲ್ಲೇ ಸಿಗೋದ ಆನ್ ದಿ ವೀಕೆಂಡ್ಸ್. ಸೊ ಗೈಸ್ ದುಬಾರೆಗೆ ಬಾಯ್ ಹೇಳಾಯ್ತು. ಇವಾಗ ಹೊರಟಿರೋದು ಚಿಕ್ಲಿಹೊಳೆ ಕಡೆ. ಸೊ ಗೈಸ್ ರೋಡ್ ನೋಡ್ಬೋದು ನೀವು ಯಾವ ತರ ಇದೆ ಅಂತ. ಆ ಕಡೆ ಈ ಕಡೆ ದಟ್ಟವಾದ ಕಾಡು ಮಧ್ಯೆ ಇದೆ. ಆಕ್ಚುಲಿ ನೋಡಕ್ ಸೂಪರ್ ಆಗಿದೆ ಬ್ರೋ. ಮಾತ್ರ ನೇಚರ್ ಜೊತೆ ಒಳ್ಳೆ ಕನೆಕ್ಟ್ ಆಗ್ಬೋದು ಅನ್ಕೋತೀನಿ. ಇಲ್ಲಿ ಬಂದ್ರೆ ಎಲ್ಲರೂ. ಸಗದಾಗಿದೆ ಅಲ್ಲ ಗೈಸ್ ನೋಡಕ್ಕೆ, ಬೈಕ್ ರೈಡ್ ಕಾಡ್ ಮಧ್ಯ. ಸೊ ಗೈಸ್ ಇನ್ನೊಂದು ಲೊಕೇಶನ್ ರೀಚ್ ಆಗಿದ್ದೀನಿ, ಚಿಕ್ಲಿಹೊಳೆ ಅಂತ ಇದು. ಸೊ ಇದೊಂದು ಡ್ಯಾಮ್ ತರನೇ ಅನ್ಕೊಳ್ಳಿ, ಇದೊಂದು ಸಖತ್ ವ್ಯೂ ಪಾಯಿಂಟ್ ಅನ್ಕೊಳ್ಳಿ. ನೇಚರ್ ಜೊತೆ ಕನೆಕ್ಟ್ ಆಗ್ಬೇಕು. ಇನ್ನೊಂದ್ಸತಿ ಇಲ್ಲಿಗೆ ಬನ್ನಿ ಗೈಸ್, ಹೇಳ್ತೀನಿ ಏನ್ ಮಜಾ ಇದ್ದಾರೆ. ಒಳ್ಳೆ ಗಾಡಿ ಹೊಡಿತಾರೆ. ಹೇರ್ ಸ್ಟೈಲ್ ಎಲ್ಲ ಹಾಳಾಗ್ಬಿಡುತ್ತೆ ಬಿಡಿ, ಹೆಲ್ಮೆಟ್ ಇದ್ರೆ ಆಲ್ಮೋಸ್ಟ್ ಹಾಳಾಗ್ಬಿಟ್ಟಿದೆ. ಬಟ್ ಸ್ಟಿಲ್ ನೋಡ್ಬೋದು ಈ ಹೊಳೆ ಸಖತ್ತಾಗಿದೆ ನೋಡಕ್ಕೆ ಇಲ್ಲಿ. ಓ ಮೈ ಗಾಡ್, ವಾಟ್ ಇಸ್ ದಿಸ್ ಗೈಸ್, ವಾಟ್ ಇಸ್ ದಿಸ್? ಓ ಮೈ ಗಾಡ್, ಇದು ನೋಡಿದ್ರೆ ನಾನೇ ಒಳಗಡೆ ನುಗ್ಗೋಗ್ತೀನಿ ಅನ್ನಿಸ್ತಿದೆ. ವಾವ್, ಕ್ರೇಜಿ, ಸಕ್ಕತ್ತಾಗಿದೆ ಗೈಸ್ ನೋಡಕ್ಕೆ ಮಾತ್ರ. ವಾಟ್ ಇಸ್ ದಿಸ್? ಮೈ ಗಾಡ್ ಬ್ರೋ, ವಾಟ್ ದ ಫಕ್ ಇಸ್ ದಿಸ್? ಏನು ನೋಡ್ಬೋದು, ಸಖತ್ತಾಗಿದೆ. ಜನರು ಇಳ್ದಿದ್ದಾರೆ ಒಳಗಡೆ. ಮೋಸ್ಟ್ಲಿ ಇದು ಮಳೆಗಾಲ ಆಗಿರೋದಕ್ಕೆ ಚೆನ್ನಾಗಿದೆ ಬರೋಕ್ಕೆ. ನೀವು ಬನ್ನಿ, ಸವಿಬೋದು ಸುಂದರ ಬಿಡಿ, ಪರವಾಗಿಲ್ಲ. ನೋಡ್ಬೋದು, ಅದ್ಭುತ ಆಗಿದೆ ಅನ್ಬೋದು. ಜೀವನ ಮಾಡಬೇಕು ಅಂದರೆ ನೋಡಿ ಗೈಸ್ ಇಂಥ ಜಾಗಕ್ಕೆ ಬರಬೇಕು. ಇಲ್ಲ ಅಂದರೆ ನಂಗೆ ಗೊತ್ತಿಲ್ಲ, ಇಳ್ಕೊ ಹೋಗ್ತಿದ್ದೀವಿ ಗೈಸ್. ಇಲ್ಲಿಂದ ಕೆಳಗಡೆ ಇಳಿದೋಗಿ ಅಲ್ಲಿ ಬ್ರಿಡ್ಜ್ ತನಕ ಹೋಗ್ಬೋದು. ಅಲ್ಲಿ ತನಕ ನೋಡಿ ಬರೋದು ಅಷ್ಟೇ, ಸುಮ್ಮನೆ ಏನು ಮಾಡೋಕ್ಕಿಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಇದನ್ನಾರು ಸರಿಯಿಲ್ಲ ಅಂತ. ಬ್ರಿಡ್ಜು ಕೆಳಗಡೆ ಬಂದಿದ್ದು ನೀರು ಸಖತ್ತಾಗಿ ಫ್ಲೋ ಆಗ್ತಿದೆ ಗೈಸ್. ನೋಡ್ಬೋದು ಕೆಳಗಡೆ ನೀರು ಮಾತ್ರ ತುಂಬ ಪ್ಯೂರ್ ಅನ್ಕೊಳ್ಳಿ. ಕೊಡಗು ಅಲ್ಲಿ ನೋಡ್ತಿದ್ದೀರಾ, ಅಲ್ಲಿಂದ ಹರ್ಕೊ ಬಂದು ಇಲ್ಲಿಗೆ ಬರ್ತಾ ಇದೆ. ಈ ಕಡೆಯಿಂದ ಹೋಗುತ್ತೆ, ಬ್ರಿಡ್ಜ್ ಇದೆ, ಬ್ರಿಡ್ಜ್ ತನಕ ಹೋಗೋದ ಯಾವುದಕ್ಕೂ. ಬಿಕಾಸ್ ವೈ ನಾಟ್ ಗೋ ಟು ದ ಬ್ರಿಡ್ಜ್ ಬ್ರೋ, ಕಮ್ ಆನ್ ಮ್ಯಾನ್. ಓ ಮೈ ಗಾಡ್ ಬ್ರೋ, ಫಕ್, ಇಷ್ಟಿಂದ ಬರೋದು ತುಂಬ ಕಷ್ಟ ಇದೆ. ಬಟ್ ಯಾ, ವಿ ಆರ್ ಹಿಯರ್, ಲೆಟ್ಸ್ ಗೋ ಬಾಯ್. ವೆಲ್ಕಮ್ ಟು ಚಿಕ್ಲಿಹೊಳೆ ಗೈಸ್, ವೆಲ್ಕಮ್. ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಇಲ್ಲಿಂದ ನೋಡೋಕ್ಕೆ. ನೋಡ್ತಿದ್ದೀರಾ ಗೈಸ್, ಅದ್ಭುತ ಅಲ್ಲ? ಒನ್ ಆಫ್ ದಿ ಹಿಡನ್ ಜೆಮ್ ಅನ್ಬೋದು ಗೈಸ್. ಇದು ಒಂದು ಹಿಡನ್ ಜೆಮ್ ಅನ್ಕೊಳ್ಳಿ ನಮ್ಮ ಕೊಡಗುಲ್ಲಿ. ಇದು ನೋಡ್ಬೇಕಂದ್ರೆ ಒಂದು ಆಫ್ ಅದ್ಭುತ. ಕ್ಲೀನ್ ವಾಟರ್ಸ್ ಬ್ರೋ, ವೆರಿ ಕ್ಲೀನ್. ಇಲ್ಲಿ ಏನು ದಾರಿ ಕಾಣಿಸ್ತಿದೆ ಮೇಲ್ಗಡೆ ಹೋಗೋಕ್ಕೆ, ಒಬ್ಬರೇ ಹೋಗೋಕ್ಕಾಗೋದು ಅನ್ಕೊಳ್ಳಿ. ಕಾಯ್ಕೊಂಡು ನಿಂತಿದ್ದೀನಿ ನಾನು, ಕ್ರೇಜಿ ಅಲ್ಲ? ಸೊ ಗೈಸ್ ಕಾರ್ನ್ ಎತ್ಕೊ ಬಂದೆ, ಜೊತೆಗೆ ವ್ಯೂ ನೋಡ್ಬೋದು ಬ್ರೋ. ಅದ್ರ ಜೊತೆ ಕಾರ್ನ್ ಖಾರ ಆಯ್ತು ಗೈಸ್. ಇದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಪೂರ್ತಿ ನೋಡಿ, ಕಾಣಿಸ್ತಿದ್ಯಾ? ಫುಲ್ಲು ಮೆಣಸಿನ್ಕಾಯಿ ಐತೆ. ಓ ಮೈ ಗಾಡ್, ಸಖತ್ತಾಗಿದೆ ಗೈಸ್ ಮಾತ್ರ. ಸೊ ಗೈಸ್ ಇಲ್ಲಿಗೆ ಮಳೆ ಬಂತು, ಮಳೆ ಜೊತೆ ನಾನು ಹೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಸರ್ಗಧಾಮ ಕಡೆ ಹೋಗ್ತಾ ಇರ್ತೀನಿ. ಸೊ ಅಲ್ಲಿ ಸಿಗೋದು ನಿಸರ್ಗಧಾಮದಲ್ಲಿ. ಸೊ ಚಿಕ್ಲಿಹೊಳೆ ಮತ್ತೆ ತುಂಬ ಸಾಗದಾಯಿತು ನೋಡೋಕ್ಕೆ, ಒಂಥರ ಪೀಸ್ಫುಲ್ ಅಂದ್ಕೊಳ್ಳಿ. ಇದೊಂಥರ ಹಿಡನ್ ಜಿಮ್. ಬಟ್ ಸ್ಟಿಲ್ ಇಲ್ಲಿ ಬಂದ್ಬಿಟ್ಟು ನೋಡ್ಬಿಟ್ಟು ತುಂಬ ಒಂಥರ ಮನಸ್ಸಿಗೆ ಸಮಾಧಾನ ಆದಂಗೆ ಆಯಿತು. ಇಷ್ಟು ನಿಸರ್ಗಧಾಮ ಕಡೆ ಹೊಡ್ತಾ ಇದ್ದೀನಿ, ಅಲ್ಲಿ ಸಿಗೋದು. ಓಕೆ ಸೊ ಗೈಸ್ ಚಿಕ್ಲಿಹೊಳೆ ಆಯಿತು, ಇವಾಗ ಎಂಡ್ ರೂಟ್ ಟು ನಿಸರ್ಗಧಾಮ ಗೈಸ್. ವಿ ಆರ್ ಹೆಡಿಂಗ್ ಟುವರ್ಡ್ಸ್ ನಿಸರ್ಗಧಾಮ ಇವಾಗ. ನೋಡಿ ಕಾಡು. ಸೊ ಗೈಸ್ ನಿಸರ್ಗಧಾಮ ರೀಚ್ ಆಗಿದ್ದೀವಿ ಗೈಸ್. ಎಂಟ್ರೆನ್ಸ್ ನೋಡ್ಬೋದು ನೋಡಿ, ನಿಸರ್ಗಧಾಮ ಇಲ್ಲ ಇಲ್ಲ ಏನೇನು ಬಿಡ್ತಾನೆ.
ಸೊ ಗೈಸ್ ನೋಡ್ಬೋದು ನಿಸರ್ಗಧಾಮ ರೀಚ್ ಆಗಿದ್ದೀವಿ. ಇವಾಗ ಒಳಗಡೆ ಎಂಟ್ರಿ ಮಾಡಬೇಕು, ಬಟ್ ಇಲ್ಲಿ ತುಂಬಾ ಸ್ಟೋರ್ಗಳಿದೆ ನೋಡ್ತಾ ಇದ್ದೀನಿ. ಸೊ ಗೈಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ ಅದೆಲ್ಲ ಸ್ಟಾಲ್ಸ್ ಬರುತ್ತೆ. ಸ್ಟಾಲ್ಸ್ ಬಂದಾದ್ಮೇಲೆ ಸ್ವಲ್ಪ ಒಳಗಡೆ ಬಂದ ತಕ್ಷಣ ನಿಮಗೆ ಇಲ್ಲಿ ನಿಸರ್ಗಧಾಮ ಎಂಟ್ರೆನ್ಸ್ ಸಿಗುತ್ತೆ. ಇಲ್ಲಿ ಬರುತ್ತೆ ಗೈಸ್, ಇಲ್ಲಿ ಮುಂದೆ ಸೈಡಲ್ಲಿ. ಓಕೆನಾ? ಸೊ ಗೈಸ್ ಟಿಕೆಟ್ ತಗೊಂಡಾಗಿದೆ, ಸೊ ಇಲ್ಲಿ ಕೊಡಬೇಕು ಮೋಸ್ಟ್ಲಿ. ಸೊ ಗೈಸ್ ಇದೆ ನಿಸರ್ಗಧಾಮ. ನೋಡಿ ಹೊಳೆ, ತುಂಬಾ ನೀರಿದೆ ಗೈಸ್ ಹೊಳೆಯಲ್ಲಿ. ಸೊ ಗೈಸ್ ವೆಲ್ಕಮ್ ಟು ನಿಸರ್ಗಧಾಮ. ಓವರ್ ಹಿಯರ್ ಬ್ರಿಡ್ಜ್ ಅಲ್ಲಿ ನೀರು, ಈ ಕಡೆನೂ ನೀರು, ಈ ಕಡೆ ಜನರು. ಶಿಟ್, ತುಂಬ ದೊಡ್ಡ ತೋಟ ಅನ್ಕೊಳ್ಳಿ ಗೈಸ್ ಇದು. ಇದು ಬ್ಯಾಂಬೂಸ್, ಏನು ಬಿದುರುನೇ ಐತೆ ಗೈಸ್. ಪೂರ್ತಿ ಅಂದರೆ ಪೂರ್ತಿ ಬಿದುರುನೇ ಐತೆ. ಇಷ್ಟೊಂದು ಜನ ಸೇರ್ಕೊಂಡಿದ್ರೆ ಮುಂದೆ ಏನೋ ಇರಬೇಕು. ನಾನು ಹೋಗಬೇಕು ಹಂಗಾದ್ರೆ. ಮನುಷ್ಯರು ನೋಡಿ ಗೈ, ಲೈಫ್ ಸ್ಟೈಲ್ ಆಫ್ ಟ್ರೈಬಲ್ ಪೀಪಲ್ ಏನು ಕೊಡಗು ಇಟ್ ಸೀನ್ಸ್. ನೋಡಿ ಗೈಸ್, ಒಬ್ಬ ಹೊಲಿತಿದ್ದಾನೆ, ಒಬ್ಬ ಕಟ್ ಮಾಡಿದ್ದಾನೆ, ಶಿಷ್ಯ ಫುಲ್ಲು ಸ್ಟ್ಯಾಚ್ಯೂಗಳೇ ಅವೆ. ಅಲ್ಲೂ ಡೆಲ್ಲಿ ಬಾಣ ಬಿಡ್ತಾನವನು. ಓ ಮೈ ಗಾಡ್, ಸ್ಟ್ಯಾಚ್ಯೂಸ್ ಅನ್ಕೊಳ್ಳಿ. ಸರ್ ವಾಟ್ ಡು ಯು ಡೂ ಫಾರ್ ಲಿವಿಂಗ್? ಹಲೋ ಸರ್, ಮಾತಾಡ್ತಿಲ್ಲ. ಸೊ ಎಂಟ್ರಿ ತಗೋತಿದ್ದೀವಿ ಗೈಸ್. ಓ ಮೈ ಗಾಡ್, ಐ ಲವ್ ಬರ್ಡ್ಸ್. ವಿ ಲವ್ ಬರ್ಡ್ಸ್. ವಿ ಲವ್ ಬರ್ಡ್ಸ್ ಇದೆ. ಓ ಮೈ ಗಾಡ್, ವಾಟ್ಸ್ ಅಪ್ ಬಡಿ? ವಾಟ್ಸ್ ಯುವರ್ ನೇಮ್? ಏನು ಸರ್ ನಿಮ್ಮ ಹೆಸರು? ಹಲೋ. Meow on a meow. Meow. Say my name, legacy on top. Hello. ಏನು ಶಿಶಾ? ಇದೇನಿದು? ಓ, ತಿನ್ನಕ್ಕಿರೋದು ಇದು ಇಟ್ಟಿರೋದಿಲ್ಲಿ ಆಚೆ ರೆಸ್ಟೋರೆಂಟ್ಗೆ ತಿನ್ನಕ್ಕೆ. ಇದು ನಮಗೆ ಗೊತ್ತಿಲ್ಲ ಏನು ಅಂತ ಅಲ್ಲ. ಓ ಮೈ ಗಾಡ್, look at this bro. What the fuck? ಉಯ್, ಆಸ್ಟ್ರಿಚ್. ಏಯ್ ಶಿಷ್ಯ, ಮೊಟ್ಟೆ ಹಾಕೋ ಶಿಷ್ಯ. ಓ ಶಿಷ್ಯ ಸುಸ್ತಾಗ್ಬಿಟ್ಟೈತೆ. ಒಂದು ಗಣ್ಣು ಇನ್ನೊಂದು ಸುಸ್ತಾಗ್ಬಿಟ್ಟಿದೆ ಇದ್ರಲ್ವ. ಶಿಷ್ಯ ಬೈ ಬರೀ ಕೇಜಿಗೆ ಎಂಟ್ರಿ ಆಗ್ತಿದ್ದೀವಿ. ಫೀಡ್ ಇಸ್ಕೊಡೋದ ಸ್ವಲ್ಪ ಫೀಡ್. ಆಯ್ತಾಯ್ತು, ನಿಂಗೂ ಜಾಗ ಕೊಟ್ಟಿದ್ದ. ಜಾಗ ಕೊಟ್ಟಿದ್ದು ಎಲ್ಲ ಮಜಾ ಮಾಡ್ತಾರೆ. ಬಿಸ್ ನಿಸರ್ಗಧಾಮದಲ್ಲಿ ಜನರಿಗೆ ಗೊತ್ತಾಗಲ್ಲ ಅಂತ ಏನ್ ಮಾಡೋರೆ ಅಂದ್ರೆ ಕೋಳಿ ತಂದ್ಬಿಟ್ಟು ಹಾಕ್ಬಿಟ್ಟವ್ರೆ. ಇವರೆಲ್ಲ ಫೋಟೋ ವಿಡಿಯೋ ತಗೊಂಡು ಹೋಗ್ತಾವ್ರ. ಶಿಷ್ಯ ಅಣ್ಣ ಮಧ್ಯಾಹ್ನ ತಿನ್ಕೊಬಿಡ್ತೀವಿ, ಹುಷಾರು. ಓ, ಈಗ ಬಂದಾಗ ಶಿಷ್ಯಂದ್ರ ತಲೆ ಎತ್ತವ್ರೆ ವಾಪಸ್ ಬಂದಾಗ. ನೋಡಿ ಆಸ್ಟ್ರಿಚ್. ಮೊಟ್ಟೆ ಆಗೋ ಶಿಷ್ಯ ದೊಡ್ಡದು. ನನ್ನ ನೋಡು, ಇಗ್ವಾನ ಏನು ಮಾಡಲ್ಲ ತಾನೆ ಅಕ್ಕ? ಬೇಡ ಬೇಡ ಬಿಡಿ, ತೋಟದಲ್ಲಿ ಹೋಗಿ ಹುಡುಕ್ತೀನಿ ಇಂಥದ್ದೆಲ್ಲಾರು ಇದೆಯಾ ಅಂತ ಇವತ್ತು. ಭಯ ಆಗುತ್ತೆ ಗೈಸ್ ನನಗೆ ಎಲ್ಲ ಪ್ರಾಣಿಗಳು. ಇಲ್ಲಿಂದ ಎಕ್ಸಿಟ್ ಇವಾಗ ರಿವರ್ ಕಡೆ ಹೋಗೋದಾ ಗೈಸ್? ರಿವರ್. ಗೆಸ್ ವಾಟ್ ಗೈಸ್, ಜಿಂಕೆ ಮರಿನ ಸಿಕ್ಕೈತೆ ಇಲ್ಲಿ. ಜಿಂಕೆ ಮರಿ ನೋಡಿ ಗೈಸ್. ಅದೊಂದೇ ಅಲ್ಲ, ಅದ್ರ ಜೊತೆಗೆ ತುಂಬ ಐತೆ ಅಲ್ಲಿ ಮುಂದೆ ನೋಡಿ. ಅಲ್ಲೆಲ್ಲ ಓಡಾಡ್ತೈತೆ. ಹತ್ರ ಬರಲ್ಲ, ತುಂಬ ದೂರ ಐತೆ ನನ್ನಿಂದ. ಅದಕ್ಕೆ ನಾನು ಡಿಯೋಡ್ರೆಂಟ್ ಇಷ್ಟ ಇಲ್ವಾ ಅಂತ ಅದಕ್ಕೆ ತಿನ್ನೋಕೆ ಆರ್ಡರ್ ಮಾಡಿದ್ದೀನಿ. ಒಂದು ಪೆರಿ ಮೋಮೋಸ್ ಒಂದು ಆರ್ಡರ್ ಮಾಡಿದ್ದೀನಿ, ಚೀಸ್ ಗಾರ್ಲಿಕ್ ಬ್ರೆಡ್ ಒಂದು ಆರ್ಡರ್ ಮಾಡಿದ್ದೀನಿ, ಮತ್ತು ಮ್ಯಾಂಗೋ ಅಲ್ಲ ವಾಟರ್ಮೆಲನ್ ಆರ್ಡರ್ ಮಾಡಿ. ಜ್ಯೂಸಸ್ ನೋಡೋದ ಹೇಗಿರುತ್ತೆ ಅಂತ ಹೇಳಿ. ಫಸ್ಟ್ ಒನ್ ಬಂದಿದೆ ಪೆರಿ. ನೋಡೋದು ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಟೇಸ್ಟ್ ಹಿಯರ್ ವಿ ಗೋ. ಮಯೋನೀಸ್ ಸ್ವಲ್ಪ ಇದು 7 out of 10.
ಎರಡು ಐಟಮ್ ಮುಗ್ದಾದ್ಮೇಲೆ ಥರ್ಡ್ ಐಟಮ್ ಬಂದೈತೆ. ಜ್ಯೂಸು ಪರವಾಗಿಲ್ಲ, ಅನ್ಕೊಂಡಂಗೆ ಚೆನ್ನಾಗಿತ್ತು. ಗಾರ್ಲಿಕ್ ಬ್ರೆಡ್ ಬಂದೈತೆ. ಐಸ್ ತಿಂದು ಹೊರಡದೆ ಅನ್ಕೊಂಡು ಇವಾಗ ಇನ್ನು. ಸೊ ಗೈಸ್, ಇಲ್ಲಿಗೆ ನನ್ನ ನಿಸರ್ಗಧಾಮ ಮುಗಿಯುತ್ತೆ. ಸೊ ಇವಾಗ ಮನೆ ಕಡೆ ಹೊರಡೋಕೆ ಶುರು ಮಾಡ್ತೀನಿ ಇವಾಗ, ಓಕೆನಾ? See you on the way. ಸೊ ಗೈಸ್, ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗೋದಾ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಯಾವ್ದು ನಿಮ್ದು ಇಷ್ಟ ಆಗಿರೋ ಸ್ಪಾಟ್ ಯಾವ್ದು ಅಂತ ಹೇಳ್ಬಿಡಿ, ಓಕೆನಾ? ಕಮೆಂಟ್ ಮಾಡ್ಬಿಡಿ, ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? See you all, take care, bye bye.